ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ತನಿಖೆ ಪ್ರಗತಿಯಲ್ಲಿದೆ. ಮತ್ತೊಂದು ಕಡೆ ಸರ್ಕಾರ ಕೂಡ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸ್ತಾ ಇದೆ. ಕೊನೆಗೂ ಈ ಘಟನೆಗೆ ಕಾರಣರಾದ ಒಬ್ಬೊಬ್ಬರಿಗೂ ಕೂಡ ಇದೀಗ ಗೇಟ್ ಪಾಸ್ ಕೊಡ್ತಾ ಇದೆ ಸರ್ಕಾರ. ಸಿಎಸ್, ಶಾಲಿನಿ ರಜನೀಶ್, ಸತ್ಯವತಿ ಸರದಿ, ಡಿಪಿಎಆರ್ ಕಾರ್ಯದರ್ಶಿ ಸತ್ಯವತಿ ಇವರು ತಲೆದಂಡ ಕೂಡ ಆಗುತ್ತಾ ಅನ್ನೋ ಅನುಮಾನ. ಇಬ್ಬರಿಗೂ ಕಡ್ಡಾಯ ರಜೆ ಮೂಲಕ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಇಬ್ಬರಿಗೂ ಕೂಡ ಶಿಕ್ಷೆ ನೀಡುವ ಲೆಕ್ಕಾಚಾರ ಸರ್ಕಾರದ ಮಟ್ಟದಲ್ಲಾಗ್ತಾ ಇದೆ. ಕಡ್ಡಾಯ ರಜೆಗೆ ಕಳುಹಿಸುವ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಒಂದ್ ಕಡೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಮತ್ತೊಂದು ಕಡೆಯಲ್ಲಿ ಡಿಪಿಎಆರ್ನ ಕಾರ್ಯದರ್ಶಿ ಸತ್ಯವತಿ ಇಬ್ಬರನ್ನ ಕೂಡ ಕಡ್ಡಾಯ ರಜೆಗೆ ಕಳುಹಿಸುವ ಚಿಂತನೆ ನಡೆಸಲಾಗ್ತಾ ಇದೆ. ಡಿಸಿಪಿ ಬರೆದ ಪತ್ರ ಬಹಿರಂಗಪಡಿಸಿದ್ದ ಆರೋಪ ಸತ್ಯವತಿ ಅವರ ಮೇಲೆ. ಕಾರ್ಯಕ್ರಮಕ್ಕೆ ಸಿಎಸ್ ಪರೋಕ್ಷ ಸಹಕಾರ ನೀಡಿದ್ರು ಅನ್ನೋ ಆರೋಪ ಶಾಲಿನಿ ರಜನೀಶ್ ಅವರ ಮೇಲೆ. ನಿನ್ನೆ ಸಭೆ ಮಾಡಿ ಸಂಪೂರ್ಣ ವಿವರವನ್ನ ಕಲೆ ಹಾಕಿದ್ದಾರೆ ಮುಖ್ಯಮಂತ್ರಿಗಳು. ನಾಳೆಯೊಳಗೆ ಇಬ್ಬರು ಅಧಿಕಾರಿಗಳ ಭವಿಷ್ಯ ನಿರ್ಧಾರ ಆಗೋ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುರೇಶ್, ಈಗ ಅಧಿಕಾರಿಗಳ ತಲೆದಂಡ ಮಾಡೋದಷ್ಟೇ ಸರ್ಕಾರದ ಕೈಲಿರುವ ಸದ್ಯದ ಪರಿಸ್ಥಿತಿ. ನೋಡಿ, ಸರ್ಕಾರದ ಪ್ರತಿನಿಧಿಗಳು ಯಾರು ಇದರಲ್ಲಿ ಪಾತ್ರ ವಹಿಸಿಲ್ವಾ? ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು, ರಾಜ್ಯಪಾಲರ ತನಕ ಹೋಗಿತ್ತು ಆಹ್ವಾನ. ಇಲ್ಲಿ ಕೇವಲ ಅಧಿಕಾರಿಗಳದ್ದು ಮಾತ್ರ ಪಾತ್ರನ ಅನ್ನೋ ಪ್ರಶ್ನೆ ಇದ್ದೇ ಇದೆ. ಇದೀಗ 5 ಪೊಲೀಸ್ ಅಧಿಕಾರಿಗಳ ಅಮಾನತು, ಮತ್ತೋರ್ವರ ವರ್ಗಾವಣೆ, ಇದೀಗ ಮತ್ತಿಬ್ಬರು ಅಧಿಕಾರಿಗಳು ಹಿಟ್ ಲಿಸ್ಟ್ನಲ್ಲಿ. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಕಾಲ್ತುಳಿತ ಪ್ರಕರಣವನ್ನ ಸರ್ಕಾರವೇನೋ ಗಂಭೀರವಾಗಿ ತೆಗೆದುಕೊಂಡಿದೆ. ಆದ್ರೆ ಸರ್ಕಾರ ಭಾಗಿಯಾಗಿರ್ತಕ್ಕಂತಹ ಉಪಮುಖ್ಯಮಂತ್ರಿ ಇರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಹಾಗೇನೆ ಗೃಹ ಸಚಿವರು ಯಾರು ಕೂಡ ತಮ್ಮ ರಾಜೀನಾಮೆಯ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ. ವಿರೋಧ ಪಕ್ಷಗಳು, ಮಾಧ್ಯಮಗಳು ಸಹಜವಾಗಿ ಪ್ರಶ್ನೆಯನ್ನ ಎತ್ತಿರ್ತಕ್ಕಂಥದ್ದು ಅದು ಆರಂಭದಿಂದಲೂ ಎತ್ತಿದೆ. ಆದ್ರೆ ಅದರ ಬಗ್ಗೆ ಎಲ್ಲಿಯೂ ಕೂಡ ಸಮರ್ಪಕವಾಗಿ ಅವರು ಮಾತನ್ನೇ ಹೇಳ್ತಾ ಇಲ್ಲ. ಯಾಕೆಂತಂದ್ರೆ ಎಲ್ಲಿಯೂ ಕೂಡ ತಾವು ರಾಜೀನಾಮೆ ಕೊಡೋದಕ್ಕೆ ಸಿದ್ಧರಿಲ್ಲ. ಇದು ಒಂದ್ ಕಡೆ. ಹೀಗಾಗಿನೇ ಅಧಿಕಾರಿಗಳನ್ನೇ ಸರಣಿಯಾಗಿ ತಲೆದಂಡ ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಕಡೆ 5 ಪೊಲೀಸ್ ಅಧಿಕಾರಿಗಳ ತಲೆದಂಡ, ಅದಾದ ನಂತರ ಮುಖ್ಯಮಂತ್ರಿ ಅವರ ರಾಜಕೀಯ ಕಾರ್ಯದರ್ಶಿಯಾದಂತಹ ಗೋವಿಂದರಾಜ್ ಅವರ ತಲೆದಂಡ ಆಗಿರ್ತಕ್ಕಂಥದ್ದು. ಅದಾದ ನಂತರ ಕೂಡ ಈಗ ಮುಂದುವರೆದಾಗಿ ಸರದಿ ಶುರುವಾಗಿರ್ತಕ್ಕಂಥದ್ದು. ಅದು ಒಂದು ಕಡೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಂತ ಶಾಲಿನಿ ರಜನೀಶ್, ಹಾಗೇನೆ ಡಿಪಿಆರ್ ಸೆಕ್ರೆಟರಿ ಆದಂತಹ ಸತ್ಯವತಿ ಅವರ ಸರದಿ ಅಂತಕ್ಕಂಥದ್ದು ನಮ್ಗಿರುವಂತಹ ಒಂದು ಮಾಹಿತಿ. ಸೊ ಈ ಮೂಲಕ ಈಗ ಒಂದು ಕಡೆಗೆ ಪತ್ರ ಏನಿದೆ, ಪತ್ರವನ್ನ ಬಹಿರಂಗ ಮಾಡಿಸಿದಂತಹ ಒಂದು ಆರೋಪ ಏನಿದೆ ಅದು ಒಂದು ಕಡೆ ಸತ್ಯವತಿ ಅವರ ಮೇಲೆ ಇರತಕ್ಕಂಥದ್ದು. ಮತ್ತೊಂದು ಕಡೆ ಕಾರ್ಯಕ್ರಮ ಆಯೋಜನೆಗೆ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಸಹಕಾರವನ್ನ ಕೊಟ್ಟರು. ಅಂದ್ರೆ ಸಂಪೂರ್ಣವಾಗಿ ಕಾರ್ಯಕ್ರಮವನ್ನ ಎಲ್ಲೊಂದ್ ಕಡೆ ಅವರು ಕೂಡ ಮುಖ್ಯಮಂತ್ರಿಯವರಿಗೆ ಒತ್ತಾಯಪೂರ್ವಕವಾಗಿ ಮಾಡಿಸಿದ್ರು ಅಂತಕ್ಕಂಥ ಒಂದು ಆರೋಪ ಸದ್ಯ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇಬ್ಬರನ್ನು ಕೂಡ ಕಡ್ಡಾಯ ರಜೆ ಮೇಲೆ ಕಳಿಸೋದಕ್ಕೆ ಸರ್ಕಾರ ಚಿಂತನೆಯನ್ನು ನಡೆಸಿರ್ತಕ್ಕಂಥದ್ದು. ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸದ್ಯ ನಮಗಿರುವಂತಹ ಏನೋ ಒಂದು ಸೋರ್ಸ್ ಏನಿದೆ, ಮುಖ್ಯಮಂತ್ರಿಯವರ ಆಪ್ತ ವಲಯದಲ್ಲಿ ಇರ್ತಕ್ಕಂಥವ್ರು ಹೇಳುವಂತಹ ಮಾಹಿತಿ ಪ್ರಕಾರನ, ಹಾಗೆ ಸರ್ಕಾರದ ಉನ್ನತ ಮೂಲಗಳು ಹೇಳುವಂತ ಪ್ರಕಾರನ ಬಹುಶಃ ಇಂದು ಅಥವಾ ನಾಳೆ ಒಳಗಡೆಗೆ ಕಡ್ಡಾಯ ರಜೆ ಮೂಲಕ ಇಬ್ಬರನ್ನು ಕೂಡ ಕಳಿಸುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಸರ್ಕಾರಕ್ಕೆ ಒಂದು ಕಡೆಗೆ ಪತ್ರ ಬಹಿರಂಗ ಆಗಿದ್ದು ಏನಿದೋ ಅದು ದೊಡ್ಡ ಮಟ್ಟದಲ್ಲಿ ಮುಜುಗರ ಆಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ವಿಧಾನಸೌಧ ಡಿಸಿಪಿ ಅವರು ಖುದ್ದಾಗಿ ಹೇಳಿದ್ದಾರೆ, ಈ ಕಾರ್ಯಕ್ರಮ ಆಯೋಜನೆ ಮಾಡತಕ್ಕಂಥದ್ದು ಸರಿಯಾದ ಕ್ರಮ ಇಲ್ಲ ಅಂತಕ್ಕಂಥ. ಯಾಕೆಂದ್ರೆ ಅಷ್ಟು ತರಾತುರಿಯಲ್ಲಿ ಮಾಡಬೇಕು ಅಂತಂದಾಗ ಸಿಸಿಟಿವಿ ಕ್ಯಾಮೆರಾಗಳು ಅಳವಡಿಸಿರೋದಿಲ್ಲ ಭದ್ರತೆಗಾಗಿ. ಯಾಕೆಂದ್ರೆ ರಾಜ್ಯಪಾಲರು ಬರ್ತಾರೆ, ಪ್ರೋಟೋಕಾಲ್ ಇರುತ್ತೆ, ಮೇಂಟೈನ್ ಮಾಡಬೇಕಾಗುತ್ತೆ. ಇದೆಲ್ಲವೂ ಕೂಡ ನಿಭಾಯಿಸೋದು ಕಷ್ಟ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಜೊತೆಗೆ ಕೇವಲ 20 ರಿಂದ 30 ಜನರಿಗೆ ಮಾತ್ರ ಆಸನ ವ್ಯವಸ್ಥೆಗಳು ಆಗೋದಕ್ಕೆ ಅಷ್ಟೇ ಮಾಡಬಹುದು ಅಂತಕ್ಕಂಥದ್ದು ಕೂಡ ಹೇಳಿದ್ರು ಕೂಡ ಅದ್ಯಾವುದು ಕೂಡ ಆಗಿಲ್ಲ. ಎಲ್ಲ ಒಂದು ಕಡೆ ಈ ಪತ್ರ ಏನಿತ್ತು ಇಷ್ಟು ಸ್ಪಷ್ಟವಾಗಿ ಹೇಳಿರ್ತಕ್ಕಂತಹ ಒಂದು ಪತ್ರ ಬಹಿರಂಗ ಆಯ್ತು. ಪತ್ರ ಬಹಿರಂಗ ಆಗ್ತಿದ್ದಂಗೆ
ಸರ್ಕಾರಕ್ಕೆ ಸಹಜವಾಗಿ ಮುಜುಗರ ಶುರುವಾಗಿರ್ತಕ್ಕಂಥ. ಯಾಕೆಂತಂದ್ರೆ ಇಷ್ಟೆಲ್ಲ ಆಕ್ಷೇಪಣೆಗಳ ಮಧ್ಯೆಯೂ ಕೂಡ ತರತುರಿಯಲ್ಲಿ ಮಾಡುವಂತದ್ದು ಕಾರ್ಯಕ್ರಮ ವಿಧಾನಸೌಧದ ಮುಂಭಾಗ ಏನಿತ್ತು ಅಂತಕ್ಕಂಥದ್ದು ಒಂದು ಕಡೆ. ಜೊತೆಗೆ ಮುಖ್ಯವಾಗಿ ಕಾರ್ಯದರ್ಶಿಗಳೇನಿದ್ರೆ ಶಾಲಿನಿ ರಜನೀಶ್ ಅವರು ಕೂಡ ಎಲ್ಲೋ ಒಂದು ಕಡೆ ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಮುಖ್ಯಮಂತ್ರಿ ಅವ್ರಿಗೂ ಕೂಡ ಇಲ್ಲ ಸರ್ ಮಾಡಬೇಕಾಗತ್ತೆ ಅಂತೇಳಿ ಒತ್ತಾಯಪೂರ್ವಕವಾಗಿ ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದಷ್ಟು ಆಪ್ತ ವಲಯದಲ್ಲಿ, ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಹಾಗೆ ಸರ್ಕಾರದ ಮಟ್ಟದಲ್ಲಿ ಆಗ್ತಿರ್ತಕ್ಕಂಥ ಚರ್ಚೆಗಳು. ಸೊ ಈಗ ಈ ಶಾಲಿನಿ ರಜನೀಶ್ ಹಾಗೆ ಸತ್ಯವತಿ ಏನಿದ್ದಾರೆ ಇಬ್ಬರನ್ನು ಕೂಡ ಕಡ್ಡಾಯ ರಜೆ ಮೇಲೆ ಕಳಿಸುವಂತಹ ಸಾಧ್ಯತೆಗಳು ಇದೆ. ಬಹುಶಃ ಇಂದು ಅಥವಾ ನಾಳೆ ಅಧಿಕೃತ ಆದೇಶ ಆಗುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಸ್ಮಿತಾ. ಸೊ ಹಾಗೆ ಆಗಿದ್ದಾದ್ರೆ ಖಂಡಿತವಾಗ್ಲೂ ಕೂಡ ಜವಾಬ್ದಾರಿಯಿಂದ ಸರ್ಕಾರದ ಭಾಗವಾಗಿರ್ತಕ್ಕಂಥ ಏನು ಅಂದ್ರೆ ಮುಖ್ಯಮಂತ್ರಿ, ಡಿಸಿಎಂ ಹಾಗೇನೇ ಗೃಹ ಸಚಿವರು ಒಂದು ಕಡೆ ಪಾರಾದ್ರೆ ಮತ್ತೊಂದು ಕಡೆ ಅಧಿಕಾರಿಗಳನ್ನ ತಲೆದಂಡ ಮಾಡದಂತಹ ಸರಣಿ ಮುಂದುವರೆದಂತೆ ಆಗುತ್ತೆ ಸ್ಮಿತಾ. ಧನ್ಯವಾದ ಸುರೇಶ್ ಮಾಹಿತಿಗಾಗಿ. ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ತನಿಖೆ ಪ್ರಗತಿಯಲ್ಲಿದೆ. ಮತ್ತೊಂದು ಕಡೆ ಸರ್ಕಾರ ಕೂಡ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸ್ತಾ ಇದೆ. ಕೊನೆಗೂ ಈ ಘಟನೆಗೆ ಕಾರಣರಾದ ಒಬ್ಬೊಬ್ಬರಿಗೂ ಕೂಡ ಇದೀಗ ಗೇಟ್ ಪಾಸ್ ಕೊಡ್ತಾ ಇದೆ ಸರ್ಕಾರ. ಸಿಎಸ್, ಶಾಲಿನಿ ರಜನೀಶ್, ಸತ್ಯವತಿ ಸರದಿ, ಡಿಪಿಎಆರ್ ಕಾರ್ಯದರ್ಶಿ ಸತ್ಯವತಿ ಇವರು ತಲೆದಂಡ ಕೂಡ ಆಗುತ್ತಾ ಅನ್ನೋ ಅನುಮಾನ. ಇಬ್ಬರಿಗೂ ಕಡ್ಡಾಯ ರಜೆ ಮೂಲಕ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಇಬ್ಬರಿಗೂ ಕೂಡ ಶಿಕ್ಷೆ ನೀಡುವ ಲೆಕ್ಕಾಚಾರ ಸರ್ಕಾರದ ಮಟ್ಟದಲ್ಲಾಗ್ತಾ ಇದೆ. ಕಡ್ಡಾಯ ರಜೆಗೆ ಕಳುಹಿಸುವ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಒಂದ್ ಕಡೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಮತ್ತೊಂದು ಕಡೆಯಲ್ಲಿ ಡಿಪಿಎಆರ್ನ ಕಾರ್ಯದರ್ಶಿ ಸತ್ಯವತ್ ಇಬ್ಬರನ್ನ ಕೂಡ ಕಡ್ಡಾಯ ರಜೆಗೆ ಕಳುಹಿಸುವ ಚಿಂತನೆ ನಡೆಸಲಾಗ್ತಾ ಇದೆ. ಡಿಸಿಪಿ ಬರೆದ ಪತ್ರ ಬಹಿರಂಗಪಡಿಸಿದ್ದ ಆರೋಪ ಸತ್ಯವತಿ ಅವರ ಮೇಲೆ. ಕಾರ್ಯಕ್ರಮಕ್ಕೆ ಸಿಎಸ್ ಪರೋಕ್ಷ ಸಹಕಾರ ನೀಡಿದ್ರು ಅನ್ನೋ ಆರೋಪ ಶಾಲಿನಿ ರಜನೀಶ್ ಅವರ ಮೇಲೆ. ನಿನ್ನೆ ಸಭೆ ಮಾಡಿ ಸಂಪೂರ್ಣ ವಿವರವನ್ನ ಕಲೆ ಹಾಕಿದ್ದಾರೆ ಮುಖ್ಯಮಂತ್ರಿಗಳು. ನಾಳೆಯೊಳಗೆ ಇಬ್ಬರು ಅಧಿಕಾರಿಗಳ ಭವಿಷ್ಯ ನಿರ್ಧಾರ ಆಗೋ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುರೇಶ್, ಈಗ ಅಧಿಕಾರಿಗಳ ತಲೆದಂಡ ಮಾಡೋದಷ್ಟೇ ಸರ್ಕಾರದ ಕೈಲಿರುವ ಸದ್ಯದ ಪರಿಸ್ಥಿತಿ. ನೋಡಿ, ಸರ್ಕಾರದ ಪ್ರತಿನಿಧಿಗಳು ಯಾರು ಇದರಲ್ಲಿ ಪಾತ್ರ ವಹಿಸಿಲ್ವಾ? ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು, ರಾಜ್ಯಪಾಲರ ತನಕ ಹೋಗಿತ್ತು ಆಹ್ವಾನ. ಇಲ್ಲಿ ಕೇವಲ ಅಧಿಕಾರಿಗಳದ್ದು ಮಾತ್ರ ಪಾತ್ರನ ಅನ್ನೋ ಪ್ರಶ್ನೆ ಇದ್ದೇ ಇದೆ. ಇದೀಗ 5 ಪೊಲೀಸ್ ಅಧಿಕಾರಿಗಳ ಅಮಾನತು, ಮತ್ತೋರ್ವರ ವರ್ಗಾವಣೆ, ಇದೀಗ ಮತ್ತಿಬ್ಬರು ಅಧಿಕಾರಿಗಳು ಹಿಟ್ ಲಿಸ್ಟ್ನಲ್ಲಿ. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಕಾಲ್ತುಳಿತ ಪ್ರಕರಣವನ್ನ ಸರ್ಕಾರವೇನೋ ಗಂಭೀರವಾಗಿ ತೆಗೆದುಕೊಂಡಿದೆ. ಆದ್ರೆ ಸರ್ಕಾರದ ಭಾಗಿಯಾಗಿರ್ತಕ್ಕಂತಹ ಉಪಮುಖ್ಯಮಂತ್ರಿ ಇರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಹಾಗೇನೆ ಗೃಹ ಸಚಿವರು ಯಾರು ಕೂಡ ತಮ್ಮ ರಾಜೀನಾಮೆಯ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ. ವಿರೋಧ ಪಕ್ಷಗಳು, ಮಾಧ್ಯಮಗಳು ಸಹಜವಾಗಿ ಪ್ರಶ್ನೆಯನ್ನ ಎತ್ತಿರ್ತಕ್ಕಂಥದ್ದು ಅದು ಆರಂಭದಿಂದಲೂ ಎತ್ತಿದೆ. ಆದ್ರೆ ಅದರ ಬಗ್ಗೆ ಇಲ್ಲಿ